ಫೈನಲಿ ಬಿಲ್ಲ ರಂಗ ಭಾಷಾ ಟೈಟ್ಲೇ ಒಂದು ದೊಡ್ಡ ಬೇರೆ ಥರದ್ದು ಅನ್ನುವಂಥದ್ದು. ಸದ್ಯಕ್ಕೆ ಏನು ಹೇಳ್ತೀರಾ, ಅಭಿಮಾನಿಗಳ ಬರ್ಡೇ ಟೈಮಲ್ಲಿ ಅದನ್ನು ತುಂಬ ಸೆಲೆಬ್ರೇಟ್ ಮಾಡಿದರು. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಸೊ ಅದಕ್ಕೆ ಏನು ಹೇಳ್ತೀರಿ ಅನ್ನೋದು? ಇಲ್ಲ, ಫಾರ್ ಎವರ್ ಥ್ಯಾಂಕ್ಫುಲ್ ಫ್ಯಾನ್ಸ್ಗೆ, ಕನ್ನಡ ಆಡಿಯನ್ಸ್ಗೆ. ಬಿಕಾಸ್ ಇವತ್ತಿಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದ್ರೂ ಅದಕ್ಕೆಲ್ಲ ಅವರೇ ಕಾರಣ. ಆ್ಯಂಡ್ ಬಿಲ್ಲರಂಗ ಭಾಷಾನ ಇವತ್ತಲ್ಲ 6 ವರ್ಷದಿಂದನೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಸೊ ಅದನ್ನು ಅವ್ರದ್ದು ಏನೊಂದು ಆ್ಯಂಟಿಸಿಪೇಷನ್ ಇದೆ, ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನಿರ್ವಹಿಸೋಕ್ಕೆ ನೋಡ್ತೀವಿ. ಫೈನಲಿ ಇನ್ನೇನು ನೀವು ಹೆಚ್ಚು ಕಮ್ಮಿ ಸಿನಿಮಾ ಆಗೋ ತನಕನೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಬಟ್ ಒಂದಿಷ್ಟು ಅಭಿಮಾನಿಗಳಿಗೆ ಹೇಳೋಕ್ಕೋಸ್ಕರ ಸುದೀಪ್ ಸರ್ ಅಭಿಮಾನಿಗಳಿಗೋಸ್ಕರ ಹೇಳೋವಂಥ ಮಾತುಗಳಿದ್ದರೆ ಏನು ಹೇಳ್ಬೋದು ಇಂಥ ಜರ್ನಿ ಟೈಮಲ್ಲಿ ಅನ್ನೋಂಥದ್ದು? ಅಲ್ಲ, ಇವಾಗ ಇನ್ನೂ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ ಅಷ್ಟೇ. ಸೊ ಆ್ಯಸ್ ಆಫ್ ನೌ ಸುದೀಪ್ ಸರ್ ಜೊತೆ ಕೂತ್ಕೊಂಡು ಜಸ್ಟ್ ಸ್ಕ್ರಿಪ್ಟ್ ಡಿಸ್ಕಷನ್ ಪಾರ್ಟ್ ಇದೆಲ್ಲ ಆಗಿದೆ. ಆ್ಯಂಡ್ ಅವರೂ ತುಂಬ ಎಕ್ಸೈಟೆಡ್ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಮೊನ್ನೆ ಪ್ರೆಸ್ ಮೀಟಲ್ಲೂ ಒಂದು ಮಾತು ಹೇಳಿದ್ರು ನನಗೆ, ಅಂದರೆ ಅದು ನನ್ನ ಶೋಲ್ಡರ್ ಮೇಲೆ ಇನ್ನೊಂದಷ್ಟು ಲೋಡ್ ಇದ್ದಂಗೆ ಇವಾಗ ಅದು. ಯಾಕೆಂದರೆ ಅವರು ನನ್ನ ಕರಿಯರಲ್ಲೇ ತುಂಬ ದೊಡ್ಡ ಸಿನಿಮಾ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡ್ಕೊಂಬಂದಿರೋರು ಅದೊಂದು ಮಾತು ಹೇಳಿದಾಗ ನನಗದೊಂದು ಪ್ರೌಡ್ ಫೀಲಿಂಗ್, ಜೊತೆಗೆ ಒಂದು ದೊಡ್ಡ ಭಾರ ತಲೆ ಮೇಲೆ ಇಟ್ಟಂಗೆ. ಸೊ ಅದನ್ನು ಇವಾಗ ನಾನು ಅವರ ನಂಬಿಕೆನ ನಾನು ಉಳಿಸ್ಕೋಬೇಕು. ಈಗ ಎಲ್ಲೋ ಒಂದಂತಕ್ಕೆ ನಿಂತು ಹೋಗುತ್ತಾ ಅನ್ನೋಂಥ ಮಾತು ಕೂಡ ಕೇಳುವಂತು ಅಲ್ವಾ? ಸೊ ಅದನ್ನೇ ಹೆಂಗೆ ತಗೊಳ್ತಾ ಇದ್ರಿ? ಜೊತೆಗೆ ಸುದೀಪ್ ಸರ್ಗೆ ಬೇರೆ ಬೇರೆ ಸಿನಿಮಾಗಳು ಕೂಡ ಇತ್ತು, ಸಾಲು ಸಿನಿಮಾಗಳು ಕೂಡ ಇತ್ತು. ಅದನ್ನು ಹೆಂಗೆ ಪೋಸ್ಟ್ಪೋನ್ ಮಾಡಿದ್ರು? ನಿಂತು ಹೋಗುತ್ತೆ ಅಂತ ಯಾವತ್ತೂ ಆಗಿರಲಿಲ್ಲ, ಮಾಡ್ತೀವಿ ಅನ್ನೋದಿತ್ತು. ಓನ್ಲಿ ಥಿಂಗ್ ಇಸ್ ಸ್ಟಾರ್ಟಿಂಗ್ ವಿಕ್ರಾಂತ್ ರೋಣ ರಿಲೀಸ್ ಆದಮೇಲೆ ವಿಕ್ರಾಂತ್ ರೋಣ 2 ಮಾಡೋಣ ಅನ್ನೋದು ಒಂದು ಡಿಸ್ಕಷನ್ ಆಯಿತು. ಯಾಕೆಂದರೆ ಸಕ್ಸಸ್ಫುಲ್ ಆಗಿದೆ ಸಿನಿಮಾ, ಸೊ ಆಚೆ ಕಡೆನೂ ಸಕ್ಸಸ್ ಆಗಿದೆ. ಸೊ ಸೀಕ್ವೆಲ್ಸ್ಗಳಿಗೆ ಆಬ್ವಿಯಸ್ಲಿ ಏನು ಫಸ್ಟ್ ಪಾರ್ಟ್ ಏನು ಮಾಡುತ್ತೆ ಅದರೊಂದು 2-3 ಪಟ್ಟಂತೂ ಮಾಡೇ ಮಾಡುತ್ತೆ ಸಿನಿಮಾ ಅನ್ನೊಂದು ಗ್ಯಾರಂಟಿ ಇತ್ತು. ಸೊ ವಿಕ್ರಾಂತ್ ರೋಣ 2 ಮಾಡೋಣ ಅಂತ ಒಂದು 2 ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಬಟ್ ನನಗೆಲ್ಲೋ ಒಂದು ಕಡೆ ಇದಿರಲಿಲ್ಲ, ಇದನ್ನೆಲ್ಲ ಬಿಟ್ಟು ಹೊಸದೇ ಹೋಗೋಣ, ಮತ್ತು BRB ಹೋಗೋಣ ಅಂತ ಹೇಳ್ಬಿಟ್ಟು ಯಾವಾಗ ನಾನು ಸುದೀಪ್ ಸರ್ಗೆ ಹೇಳಿದೆ, ಇಲ್ಲ ಐ ಥಿಂಕ್ ಇಟ್ ಇಸ್ ಟೈಮ್, ಲೆಟ್ಸ್ ಡೂ BRB ಅಂತ ಅವರೂ ಅದಕ್ಕೆ ಒಪ್ಕೊಂಡು ಸೊ ಸ್ಟಾರ್ಟ್ ಮಾಡಿದ್ವಿ. ಸೊ ದ ಚಾಲೆಂಜ್ ವಾಸ್ ಫೈಂಡಿಂಗ್ ದ ರೈಟ್ ಪೀಪಲ್. ಯಾಕೆಂದರೆ ಇವಾಗ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದರು. ಬಟ್ ನಮಗೇನೆಂದರೆ ನಮ್ಮ ಏನು ಪ್ಯಾಷನ್ ಇದೆ ಸಿನಿಮಾ ಮೇಲೆ, ಆ ಪ್ಯಾಷನ್ನ ಅರ್ಥ ಮಾಡ್ಕೊಂಡು ಮಾಡೋವಂಥವ್ರು ಬೇಕಿತ್ತು. ಸೊ ಅಲ್ಲಿ ನಮಗೆ ಚೈತನ್ಯ ಅವರು, ನಿರಂಜನ್ ಅವರು, ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್, ಸೊ ಇವರು ಅಪ್ರೋಚ್ ಆದರು ಸಿನಿಮಾ ಮಾಡೋಣ ಅಂತ. ಸೊ ಅಲ್ಲಿಂದ ಅದೊಂದು ಆ್ಯಡೆಡ್ ಇದಾಯಿತು ನಮಗೆ, ಪಿಲ್ಲರ್ ಥರ ನಮಗೆ ಸೇರಿಕೊಂಡ್ರು ಬಂದು. ಸೊ ಅಲ್ಲಿಂದ ಈ ಜರ್ನಿ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಯ್ತು. ಆ್ಯಕ್ಚುಲಿ ಈಗ ಕನ್ನಡದ ಸಿನಿಮಾಗಳು ಕೂಡ ಬೇರೆ ಬೇರೆ ಭಾಷೆಗಳಿಗೆ ಅಂದರೆ ಸವಾಲು ಹಾಕುವಂಥ ರೀತಿಯಲ್ಲಿ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಸೊ ಈಗ ಆ್ಯಸ್ ಯೂಶುವಲ್ ಸುದೀಪ್ ಸರ್ ಸಿನಿಮಾ ಅಂದರೆ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋಂಥದ್ದು. ಸೊ ಎಷ್ಟು ಭಾಷೆಗಳಲ್ಲಿ ಏನು ಬಜೆಟ್ ಆಗ್ಬೋದು ಅನ್ನೋಂಥ ಕುತೂಹಲಕ್ಕೆ ಸರ್ ಉತ್ತರ? ಬಜೆಟ್ ಡೆಫಿನೆಟ್ಲಿ ಆನ್ ಅ ಬಿಗ್ಗರ್ ಸ್ಕೇಲ್, ಬಟ್ ಬಜೆಟ್ ಅನ್ನೋದು ಸಿನಿಮಾಗೇನು ಬೇಕು ಅದು. ಐ ಥಿಂಕ್ ಬಜೆಟ್ ಶುಡ್ ನಾಟ್ ಬಿ ಸಮಥಿಂಗ್ ನಾವು ಇಷ್ಟು ಬಜೆಟಲ್ಲಿ ಮಾಡಿದ್ವಿ, ಅಷ್ಟು ಬಜೆಟಲ್ಲಿ ಮಾಡಿದ್ವಿ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಬಜೆಟ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾಗೆ ಬೇಕು ಅಂತ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ರಿಲೀಸ್ ಮಾಡ್ತೀವಿ. ಬಿಕಾಸ್ ಸುದೀಪ್ ಸರ್ ಇದ್ದಾಗ ಅದು ಬೈ ಡಿಫಾಲ್ಟ್ ಆಗೇ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಬಿಕಾಸ್ ಆಫ್ ದ ರೆಸ್ಪಾನ್ಸ್, ನಾವೇನು ವಿಕ್ರಾಂತ್ ರೋಣಾಗ ನಮಗೇನು ಆಚೆ ಕಡೆಯಿಂದ ರೆಸ್ಪಾನ್ಸ್ ಬಂದಿದೆ, ಸೊ ದಟ್ ಮಾರ್ಕೆಟ್ ರಿಯಲಿ ಹಸ್ ಓಪನ್ಡ್ ಅಪ್. ಆ್ಯಂಡ್ ಅಫ್ಕೋರ್ಸ್ ದೇರ್ ಆರ್ ಅದರ್ ಕಾಂಟ್ರಿಬ್ಯೂಟರ್ಸ್ ಟು. ಇವಾಗ ಒಂದು KGF ಇರ್ಬೋದು, ಕಾಂತಾರ ಇರ್ಬೋದು, ಇದೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಆಫ್ಟರ್ ದೋಸ್ 2 ಫಿಲ್ಮ್ಸ್ ವಿಕ್ರಾಂತ್ ರೋಣ ಇಸ್ ದ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಡಬ್ ಫಿಲ್ಮ್ ಆಚೆ ಕಡೆ. ಸೊ ಇದೆಲ್ಲ ನೋಡಿದಾಗ ಒಂದು ದೊಡ್ಡ ಸ್ಕೇಲಲ್ಲಿ ವೈಡರ್ ಆಡಿಯನ್ಸ್ಗೆ ಹೇಗೆ ರೀಚ್ ಆಗಬೇಕು ಆ ಒಂದು ಪ್ರಯತ್ನ ಇದ್ದೇ ಇದೆ. ಬಟ್ ಬಾಟಮ್ ಲೈನ್ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಪ್ರಯತ್ನ ಇದೆ. ಅದಾದಮೇಲೆ ಎಲ್ಲ ಒಳ್ಳೆ ಸಿನಿಮಾ ಆದರೆ ಎಲ್ಲರೂ ಆಟೋಮೆಟಿಕ್ಕಾಗಿ ಅದನ್ನು ರಿಸೀವ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಏನಂತಂದರೆ ಬಿಲ್ಲ ರಂಗ ಭಾಷಾ ಸಿನಿಮಾದ ನಿರ್ದೇಶಕ ಅನೂಪ್ ಭಂಡಾರಿ ಅವರ ಮಾತಾಗಿರ್ತಕ್ಕಂಥ. ಸೊ ಅದ್ರ ಬಗ್ಗೆ ಒಂದು ಬೇರೆ ಥರದ ಕತೆ, 6 ವರ್ಷದಿಂದ ಇದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಸುದೀಪ್ ಸರ್ ಅಭಿಮಾನಿಗಳಿಗೆ ಖಂಡಿತ ಇಷ್ಟ ಆಗುವಂಥ ಸಿನಿಮಾ ಆಗುತ್ತೆ ಅನ್ನೋಂಥ ಭರವಸೆಯಲ್ಲಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.